ಇದೇ ಮಾರ್ಚ್ 27 ಶುಕ್ರವಾರದಿಂದ ಪ್ರಾರಂಭವಾಗುವ ನಾಗಮಂಗಲ ಪಟ್ಟಣದ ಗ್ರಾಮ ದೇವತೆ ಶ್ರೀ ಬಡಗೂಡಮ್ಮ ದೇವಿಯ ಜಾತ್ರಾ ಮಹೋತ್ಸವ. ಹೌದು, ಸಕ್ಕರೆಯ ನಾಡು, ಮಂಡ್ಯ ಜಿಲ್ಲೆಯ ದೇವಾಲಯಗಳ ನಾಡು ಎಂದೇ ಪುರಾಣ ಇತಿಹಾಸ ಪ್ರಸಿದ್ಧವಾದ ನಾಗಮಂಗಲ ಪಟ್ಟಣದ ಗ್ರಾಮ ದೇವತೆ ಭಕ್ತರ ಭವಣಿಯನ್ನರಿತು ಹೂ ಪ್ರಸಾದದೊಂದಿಗೆ ನೀಡುವ ಭರವಸೆಯನ್ನೀಡೇರಿಸುವ ಶಕ್ತಿಪೀಠದ ಅರಸಿಯಾಗಿ ಹಾರೈಸುವ ಶ್ರೀ ಬಡಗೂಡಮ್ಮ ದೇವಿಯ ಜಾತ್ರಾ ಮಹೋತ್ಸವ ಇದೇ ಮಾರ್ಚ್ 27 ಶುಕ್ರವಾರ ರಾತ್ರಿ ಕಂಬಸ್ಥಾಪನೆಯೊಂದಿಗೆ ಪ್ರಾರಂಭವಾಗಿ ಏಪ್ರಿಲ್ 4 ಶನಿವಾರ ಸಂಜೆ ನಡೆಯುವ ಮಹಾರಥೋತ್ಸವ ಹಾಗೂ ಕಂಕಣ ವಿಸರ್ಜನೆಯೊಂದಿಗೆ ತೆರೆ ಕಾಣಲಿದೆ. ಪ್ರತೀತಿಯಂತೆ ಯುಗಾದಿ ಹಬ್ಬದ ನಂತರದ ಶುಕ್ರವಾರ ಸಾರಣೆಯಾಗುವ ಮೂಲಕ ಹಬ್ಬದ ಚಟುವಟಿಕೆಗಳಿಗೆ ಮುನ್ನುಡಿಯಾಗಿ ಕೊಂಡೋತ್ಸವಕ್ಕೆ ಸೌದೆ ಕಡಿಯುವುದು ಹಾಗೂ ಗೋಲಕ ಹಾಕುವುದು ವಾಡಿಕೆಯಾದರೂ ಹಬ್ಬಕ್ಕೆ 9 ದಿನಗಳ ಮುಂಚಿತವಾಗಿ ಪಟ್ಟಣದ ಹಂಪೆ ಅರಸನ ಕೊಳದಲ್ಲಿ ನೆರವೇರುವ ಗಂಗಾ ಪೂಜೆಯೊಂದಿಗೆ ಅಮ್ಮನವರ ಕಂಬಸ್ಥಾಪನೆ ಮಾರ್ಚ್ 27 ಶುಕ್ರವಾರ ರಾತ್ರಿ ಜರುಗಲಿದೆ. ಏಪ್ರಿಲ್ 1 ಬುಧವಾರ ಸಂಜೆ ಹೂವಿನ ಚಪ್ಪರದೊಂದಿಗೆ ಅಮ್ಮನವರ ಉತ್ಸವ ಮೂರ್ತಿಯ ಮೆರವಣಿಗೆ ಪಟ್ಟಣದ ಒಳಸುತ್ತಿನಲ್ಲಿ ನಡೆಯಲಿದೆ. ಏಪ್ರಿಲ್ 2 ಗುರುವಾರ ಇಡೀ ರಾತ್ರಿ ತುಂಬಿದ ರಂಗದ ಕುಣಿತದೊಂದಿಗೆ ಅಮ್ಮನವರ ಉಯ್ಯಾಲೆ ಸೇವೆ ಜರುಗಲಿದೆ. ಏಪ್ರಿಲ್ 3 ಶುಕ್ರವಾರ ಬೆಳಗಿನಿಂದಲೇ ನಡೆಯುವ ಹೋಮ, ಹವನ, ಅಭಿಷೇಕಾದಿ ಪೂಜಾ ಕೈಂಕರ್ಯಗಳ ನಂತರ ಸಂಜೆಯ ಶುಭ ಗೋಧೂಳಿ ಲಗ್ನದಲ್ಲಿ ಕೊಂಡದ ಅಗ್ನಿಸ್ಪರ್ಶ ಆಗಲಿದೆ. ಅದೇ ದಿನ ಮಂಗಳವಾದ್ಯ, ಅರೆತಮಟೆ ನಗಾರಿಗಳು ಮಾತ್ರವಲ್ಲದೆ ಪೂಜಾ ಕುಣಿತ, ಸೋಮನ ಕುಣಿತ ಹಾಗೂ ಪಟದ ಕುಣಿತಗಳೊಂದಿಗೆ ನಡೆಯುವ ಶ್ರೀ ಬಡಗೂಡಮ್ಮ ದೇವಿ ಹಾಗೂ ಉಪ್ಪಾರಹಳ್ಳಿ ಶ್ರೀ ಹನುಮಂತ ದೇವರ ಸರ್ವಲಾಂಕೃತ ಪಲ್ಲಕ್ಕಿ ಉತ್ಸವಗಳ ಮೆರವಣಿಗೆ ರಾತ್ರಿ ಇಡೀ ನಡೆದು ದೇವಾಲಯಗಳ ಆವರಣವನ್ನು ಪ್ರವೇಶಿಸಿದ ನಂತರ ಏಪ್ರಿಲ್ 4 ಶನಿವಾರ ಮುಂಜಾನೆಯ ಬ್ರಾಹ್ಮಿ ಮುಹೂರ್ತದಲ್ಲಿ ಕೊಂಡೋತ್ಸವ ನಡೆಯಲಿದೆ. ಶನಿವಾರ ಸಂಜೆಯ ಶುಭ ಗೋಧೂಳಿ ಲಗ್ನದಲ್ಲಿ ನೆರವೇರುವ ರಾಜ್ಯ ಸರ್ಕಾರದ ಮುಜರಾಯಿ ಇಲಾಖೆಯ ಪೂಜೆಯೊಂದಿಗೆ ನಡೆಯುವ ಮಹಾರಥೋತ್ಸವದ ನಂತರ ಇದೇ ದಿನ ರಾತ್ರಿ ನಡೆಯುವ ಕಂಬ ಹಾಗೂ ಕಂಕಣ ವಿಸರ್ಜನೆಯೊಂದಿಗೆ ಹಬ್ಬ ತೆರೆ ಕಾಣಲಿದೆ.
ದೇವಿಯ ದೇವಾಲಯದ ತತ್ತಿನ ಗ್ರಾಮಗಳಾದ ಮುದ್ದೇಗೌಡನ ಕೊಪ್ಪಲು, ಬದರಿಕೊಪ್ಪಲು, ಮದಲಹಳ್ಳಿ, ಸಾರಿಮೇಗಲ ಕೊಪ್ಪಲು, ಕೆಂಚೇಗೌಡನ ಕೊಪ್ಪಲು, ಗೊಲ್ಲರ ಕೊಪ್ಪಲು ಹಾಗೂ ಅರಸೇಗೌಡನ ಕೊಪ್ಪಲು ಗ್ರಾಮಗಳು ಮಾತ್ರವಲ್ಲದೆ ನಾಗಮಂಗಲದ ಗ್ರಾಮ ದೇವತೆ ಶ್ರೀ ಬಡಗೂಡಮ್ಮ ತಾಯಿಯ ತವರು ಮನೆ ಎಂದೇ ಕರೆಯಲ್ಪಡುವ ಉಪ್ಪಾರಹಳ್ಳಿ ಗ್ರಾಮದ ಶ್ರೀ ಹನುಮಂತ ದೇವರ ಅನುಗ್ರಹದಿಂದ ನಡೆಯುವ ಜಾತ್ರಾ ಮಹೋತ್ಸವ ನಾಡಿನ ನಾನಾ ಭಾಗಗಳಿಂದ ಆಗಮಿಸುವ ಆಸ್ತಿಕರ ಮನೋಭಿಲಾಷೆಯಂತೆ ನಿರ್ವಿಘ್ನವಾಗಿ ನಿರಂತರವಾಗಿ ವರ್ಷಾನುವರ್ಷ ನಡೆಯಲಿ ಎಂಬುದೇ ಈ ನಿಮ್ಮ ವಿ ನ್ಯೂಸ್ ಕನ್ನಡ ಸುದ್ದಿವಾಹಿನಿಯ ಆಶಯ.